ಪ್ರಾಕೃತಿಕ ವಿಕೋಪಕ್ಕೆ ತತ್ತರಿಸಿ ಹೋಗಿರುವಂತಹ ಕೇರಳದ ವಯನಾಡು ಇದೀಗ ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ. ಕಾರಣ, ಒಂದು ಕಡೆ ನಡೆದು ಹೋಗಿರುವ ಅನಾಹುತ, ಇನ್ನೊಂದು ಕಡೆ ಅನಾಹುತದಿಂದ ಅವರನ್ನು ಪಾರು ಮಾಡಲು ಈಗಲೂ ಪ್ರಕೃತಿ ಅದಕ್ಕೆ ಅವಕಾಶವನ್ನು ಕೊಡದಿರುವುದು. ಒಂದು ವೇಳೆ ಮಧ್ಯೆ ಬಿಟ್ಟು ಕೊಟ್ಟರೂ ಏನಾಗಿದೆ ಅಲ್ಲಿ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ವಿಪರೀತ ಸಮಯ ಬೇಕಾದಂತೆ ಕಾಣಿಸುತ್ತಾ ಇದೆ. ಈ ಎಲ್ಲ ಅನಿಶ್ಚಿತತೆಗಳ ಮಧ್ಯೆ ಸೇನೆ, NDRF ಹಾಗೂ ಇತರೆ ಎಲ್ಲ ಸಂಸ್ಥೆಗಳು ಒಂದೇ ಸಮನೆ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾನೆ ಇವೆ. ಕೆಲಸ ಮಾಡಿದಂತೆಲ್ಲ ಮೊನ್ನೆ ನಡೆದ ಘಟನೆಯ ಕರಾಳತೆ ಕೂಡ ಬಿಚ್ಚಿಕೊಳ್ತಾ ಹೋಗ್ತಾ ಇದೆ. ಕರಾಳತೆಯ ಆವೇಶ ಮತ್ತು ಅಂದರೆ ನದಿಯ ಆವೇಶ ಅಥವಾ ಗುಡ್ಡ ಕುಸಿತದ ಆ ಪರಿಪ್ರಮಾಣ ಎಷ್ಟಿದೆ ಎಂದರೆ ಈಗ ಗೊತ್ತಾಗ್ತಾ ಇದೆ. ಎಷ್ಟು ದೂರದಲ್ಲಿ ಹೋದರೂ ಶವಗಳು ಪತ್ತೆಯಾಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ನಡೆದಿರುವಂತಹ ಈ ವಿಪರೀತ ಘಟನೆ ಈಗ ಬಹುಜನರನ್ನು ಬೆದರಿಸಿಬಿಟ್ಟಿದೆ. ಕಾರಣ, ಮುಂದೆ ಎಲ್ಲೆಲ್ಲಿ ಏನಾಗಬಹುದು ಎಂಬ ಭಯ, ಮನುಷ್ಯ ಸಹಜವಾಗಿ ಬರುವ ಭಯ. ವಿಮಾನ ಅಪಘಾತವಾದ ಕೂಡಲೇ ವಿಮಾನದಲ್ಲಿ ಪ್ರಯಾಣ ಬೇಡವೆಂದು, ಅಥವಾ ಇನ್ಯಾವತ್ತೋ ಒಂದು ದಿನ ವಿಪರೀತವಾಗಿ ಬಿಸಿಲಿದ್ದಾಗೆಲ್ಲ ಯಾರೊಬ್ಬರು ಬಿದ್ದು ಹೋಗ್ಬಿಟ್ರು ಬಿಸಿಲು ಬೇಡ ಅಂತಾನೋ, ಈ ಥರ ಅದ್ಯಾವುದೋ ಮಾಂಸ ಊಟದಲ್ಲಿ ಹೆಚ್ಚು ಕಡಿಮೆ ಆಯಿತು ನಿಮ್ಮಿಂದ ಮಾಂಸನೇ ಮುಟ್ಟಲ್ಲ ನಾವು ಅಂತಾನೋ. ಇದು ಹೀಗೇನೆ ಪ್ರಕೃತಿಯ ಜೊತೆ ನಾವು ಆಟವನ್ನು ಆಡುತ್ತಿದ್ದಾಗ ಹೀಗೆ ಆಗತ್ತೆ. ಇದನ್ನೂ ಎಚ್ಚರಿಕೆಯಾಗಿ ತೆಗೆದುಕೊಳ್ಳದಿದ್ದರೆ ಕೇರಳವನ್ನು ಅವರೇ ಇಟ್ಟುಕೊಂಡಿರುವ ಹೆಸರಿನ ಪ್ರಕಾರ ದೇವರ ನಾಡು ಅಂತ ಆ ದೇವರು ಕಾಪಾಡಕ್ಕಾಗಲ್ಲ. ಬಿಕಾಸ್ ಕೇರಳದಲ್ಲಿ ಕಳೆದ 20 ವರ್ಷಗಳಿಂದ ಇಂತಹ ಅನಾಹುತಗಳು ವಿವಿಧ ಭಾಗಗಳಿಂದ ವರದಿ ಆಗ್ತಾನೇ ಇದೆ ಸತತವಾಗಿ. ರೀಸನ್ಸ್ ಆರ್ ಮೆನಿ, ಕಾರಣಗಳು ಹಲವಾರು ಇರಬಹುದು. ಬಟ್ ಅದಕ್ಕೊಂದು ಸಂಘಟಿತವಾದ ಪ್ರಯತ್ನ ಮತ್ತು ಅತ್ಯಂತ ಯೋಜನಾಬದ್ಧವಾದ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳದೆ ಇದ್ದಾಗ ಏನಾಗತ್ತೆ ಅನ್ನಕ್ಕೆ ಇದು ಮಗದೊಂದು ಉದಾಹರಣೆ ಅಷ್ಟೆ. ಊರುಗಳನ್ನು ಒಂದು ರೀತಿ ಭಕ್ಷಿಸಿ ಬಿಟ್ಟಿರುವಂತಹ ಈ ವಿಧ್ವಂಸಕ್ಕೆ ಸಾಕ್ಷಿಯಾಗಿರುವಂತಹ ಮೆಪ್ಪಡಿ, ಮುಂಡೈಕೈ, ಚುರುಲ್ಮಲ, ಅಟ್ಟಮಾಲ, ನೂಲ್ಪುಜಾ ಗ್ರಾಮಗಳಲ್ಲೀಗ ಬರೀ ಕೆಸರಿನ ರಾಶಿ. ಚುರುಲ್ಮಲಾದಲ್ಲಿ ದಲಿತ 400 ಮನೆಗಳಲ್ಲಿ ಈಗ ಉಳ್ಕೊಂಡಿರೋದು 30 ಅಂತ ಲೆಕ್ಕ ಇದೆ. ಈ ಮನೆಗಳಲ್ಲಿ ಇದ್ದ ಮಂದಿ ಎಷ್ಟು ಮತ್ತು ಮೊದಲೇ ಇರಬಹುದಾದ ಮನೆಗಳಿಂದ ತಾತ್ಕಾಲಿಕವಾಗಿ ಇರಬಹುದಾದ ಜನ ಎಷ್ಟು, ಯಾಕಂದರೆ ಲೇಬರರ್ಸ್ದೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿದ್ದ ಜನರ ಲೆಕ್ಕ ಸಿಕ್ಕರೆ ಮುಂದೇನಾಗಿರಬಹುದು ಅಂತನಾರು ಲೆಕ್ಕ ಸಿಗ್ಬೋದೇನೋ. ಇವರಿಗೆ 254 ಮೃತದೇಹಗಳು ಸಿಕ್ಕಿವೆ. ಬಹಳ ವಿಚಿತ್ರ, ಮೃತದೇಹಗಳು ಆ ಊರಿನ ಒಳಗಡೆ ಸಿಗ್ತಾ ಇದೆ ಅಂತಾನೇ ಇಲ್ಲ, 25 ಕಿಲೋಮೀಟರ್ ದೂರದಲ್ಲಿ ಸಿಗ್ತಾ ಇವೆ ಆ ಕೆಲವು ಶವಗಳಂತುವೆ. 91ಕ್ಕೂ ಹೆಚ್ಚು ಜನ, ಅಟ್ಲೀಸ್ಟ್ ಒಂದು 100 ಜನ ಆಸ್ಪತ್ರೆಯಲ್ಲಿದ್ದರೆ 1500 ಜನ ರಕ್ಷಣೆ ಆಗಿದೆ. ರಕ್ಷಣೆ ಎಂದರೆ ಅವರೇ ಓಡಿ ಬಂದುಬಿಟ್ಟಿರ್ಬೋದು, ಅಥವಾ ರಕ್ಷಣಾ ಪಡೆಗಳವ್ರನ್ನ ರಕ್ಷಣೆ ಮಾಡೂ ಕರ್ಕೊಂಡು ಬಂದಿರಬಹುದು. ಈ ಗ್ರಾಮದಲ್ಲಿ ಅಂದರೆ ಚುರುಲ್ಮಲಾದಲ್ಲಿ ನಾಪತ್ತೆಯಾಗಿರೋ 600 ವಲಸೆ ಕಾರ್ಮಿಕರ ಬಗ್ಗೆ ಒಂದು ಚಿಂತೆ ನಡೆದಿದೆ. ಈಗ ಇವರಿದ್ದಾರೆ, ಅಲ್ಲಿದ್ದರು ಎಂಬುದು ಸ್ಥಳೀಯ ಮಾಹಿತಿ. ಆದರೆ ಈಗ ಅವರೆಲ್ಲಿ ಎಂಬುದು ಗೊತ್ತಾಗ್ತಾ ಇಲ್ಲ ಯಾರಿಗೂ. ಅವ್ರು ಪರಾರಿ ಆಗಿಬಿಟ್ರೋ, ಬಚಾವಾಗಿ ಓಡೋಗ್ಬಿಟ್ಟಿದಾರೋ, ಅಥವಾ ಸಿಗ್ತಾ ಇಲ್ವೋ, ಅಥವಾ ಅವರು ಕೊಚ್ಕೊಂಡು ಹೋಗ್ಬಿಟ್ಟಿದಾರಾ, ನೋ ಐಡಿಯಾ ಎಟ್ ಎನಿ ಕಾಸ್ಟ್ ಯಾರಿಗೂ ಈಗಿಲಿ. ನದಿ ಮತ್ತು ಮಣ್ಣಿನ ರಾಶಿ ಪೊದೆಗಳ ನಡುವೆ, ಭಾರೀ ಮಳೆಯ ನಡುವೆಯೇ NDRF ಮತ್ತು ಸೇನೆ ತಮ್ಮ ಕಾರ್ಯಾಚರಣೆಯನ್ನು ಮಾಡುವಾಗ ಸಿಗ್ತಾ ಇರೋದು ಶವಗಳು. ಕೊಚ್ಚಿ ಹೋಗಿದ್ದ ಸೇತುವೆಯ ಬಳಿ ಭಾರತೀಯ ಸೇನೆ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸ್ಕೊಂಡಿತ್ತು. ಬಿಕಾಸ್ ಸಾಮಾನು ಸರಂಜಾಮುಗಳನ್ನು ಇನ್ನೊಂದು ಕಡೆಗೆ ಸಾಗಿಸ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಅದನ್ನು ಬಳಸಿಯೇ ಸಾವಿರಾರು ಜನರನ್ನು ಅಥವಾ 100 ಜನರನ್ನು ರಕ್ಷಣೆ ಮಾಡಲಾಗಿದೆ. ಆದರೆ ಮಳೆ ಮಗದೊಮ್ಮೆ ಚಿಗುರಿಕೊಂಡ ಕಾರಣ ಚೆಲಿಯಾರ್ ನದಿ ಮತ್ತೆ ಅಪಾಯದ ಮಟ್ಟವನ್ನು ಮೀರಿತು. ಪರಿಣಾಮ ಸೇನೆ ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವಂತಹ ಸೇತುವೆ ಏನಿದೆ ಅದೇ ಕೆಲವೇ ಹೊತ್ತಲ್ಲಿ ಮತ್ತೆ ಮುಳುಗಡೆ ಆಗಿ ಹೋಗ್ಬಿಟ್ಟಿದೆ. ಕ್ಷಣಕ್ಕೂ ನೀರಿನ ಮಟ್ಟ ಏರ್ತಾನೆ ಇದೆ ನದಿನಲ್ಲಿ ಮತ್ತು ಮಳೆ ನಿಲ್ತಿಲ್ಲ. ಹಾಗಾಗಿ ರಕ್ಷಣಾ ಕಾರ್ಯವನ್ನು ಮುಂದುವರಿಸುವುದು ವಿಪರೀತವಾಗಿ ಕಷ್ಟ ಆಗ್ತಾ ಇದೆ ಅಲ್ಲಿ ಆ ಕಾರ್ಯದಲ್ಲಿ ತೊಡಗಿರುವವರಿಗೆ. ನದಿಯಲ್ಲಂತೂ ಶವಗಳು ತೇಲಿ ಬರಲಿಕ್ಕೆ ಪ್ರಾರಂಭ ಆಗೋಗಿದೆ. ಚುರಲ್ಮಲ ಬಳಿ ವೀಣಾ ಜಾರ್ಜ್ ಅಲ್ಲಿಯ ಮಂತ್ರಿ ಸಂಚರಿಸ್ತಿದ್ರಂತೆ. ಅವ್ರ ಕಾರೇನೋ ಅಪಘಾತಕ್ಕೀಡಾಯಿತಂತೆ. ಇಟ್ಸ್ ಆಲ್ ರೈಟ್, ಅವ್ರಿಗೇನು ಆಗಿಲ್ಲ, ಎಲ್ಲರೂ ಪಾರಾಗಿದ್ದಾರೆ, ದಟ್ಸ್ ಓಕೆ. ಈ ಮಧ್ಯೆ ದೇಶದ ವಿವಿಧೆಡೆಗಳಿಂದ ವಿವಿಧ ರಾಜ್ಯಗಳು ಅಥವಾ
ಈ ಬಗ್ಗೆ ಅದರ ಬಗ್ಗೆ ಅಯ್ಯೋ ಎನಿಸುವವರು ಅಥವಾ ನಾವೇನಾದ್ರು ಸಹಾಯ ಮಾಡಬೇಕು ಅನಿಸೋರು ಕೇರಳಕ್ಕೆ ಒಂದಿಷ್ಟು ನೆರವುಗಳನ್ನು ತಾವಾಗಿ ಅಥವಾ ಸರ್ಕಾರದ ಮೂಲಕ ಕಳಿಸ್ತಾ ಇದ್ದಾರೆ. ಸರ್, ಪ್ರಾಕೃತಿಕ ವಿಕೋಪಗಳು ಆಗಬಹುದಾದಕ್ಕೆ ಒಂದು ವಾರದ ಮುಂಚಿತವಾಗಿ ಊಹಿಸಬಹುದಾಗಿರುತ್ತೆ ಸರ್. ಇಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯವೇ ಆಗಿರಲ್ವ ಸರ್? ಯಾವ ಪ್ರಾಕೃತಿಕ ಊಹಿಸಬಹುದು ಅಂದ್ರೆ ಈ ತರದ ಒಂದು ಘಟನಾವಳಿ ಲೈಕ್ ಯಾವುದು? ಸುಮ್ಮನೆ ಜನರಲ್ ಅಲ್ಲ, ಯಾವುದು ಜನವಸತಿ ಪ್ರದೇಶಗಳಲ್ಲಿ ಪ್ರಾಕೃತಿಕ ವಿಕೋಪನ ಊಹಿಸಬಹುದು ಅಂದ್ರೆ ಯಾವುದು? ತಂತ್ರಜ್ಞಾನಗಳ ಮೂಲಕ. ಯಾವುದು? ಯಾವ ಪ್ರಾಕೃತಿಕ ವಿಕೋಪ? ಯಾವುದು ನೀವು ಹೇಳ್ತಿರೋದು? ಯಾವುದನ್ನು ಕುರಿತು ಹೇಳ್ತಿದ್ರಿ? ಊಹಿಸಬಹುದು ಎಂಬುದು ಯಾವುದು? ಈ ರೀತಿಯಾಗಿ ಗುಡ್ಡ ಕುಸಿತ ಆಗೋದಿರಬಹುದು. ಐ ಹ್ಯಾವ್ ನೋ ಐಡಿಯಾ ಅದನ್ನು ಹೇಗೆ ಊಹಿಸ್ತಾರೆ ಇದನ್ನ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸದ್ಯಕ್ಕಿರಬಹುದಾದ ತಂತ್ರಜ್ಞಾನದಲ್ಲಿ ಮಳೆಯನ್ನು ನಾವು ಅಂದರೆ ಹವಾಮಾನ ಆಧಾರಿತ ತಂತ್ರಜ್ಞಾನ ಅಂದರೆ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳ ಮೂಲಕ ಮತ್ತು ಇನ್ನಿತರ ಮಾರ್ಗಗಳಿಂದ ಮಳೆ ಊಹಿಸ್ಬೋದು. ಸನ್ನ ಪ್ರಖರತೆ ಮತ್ತು ಹೇಗಿರಬಹುದು ಮುಂದಿನ ದಿನಮಾನಗಳಲ್ಲಿ ಅನ್ನೋದನ್ನು ಊಹಿಸ್ಬೋದು. ಇದನ್ನೆಲ್ಲ ಒಂದು ತಿಂಗಳ ಮುಂದಕ್ಕೆ ಊಹಿಸಿ ನೋಡಬಹುದು ಬೇಕಾದರೆ ನಾವುಗಳು. ಆದರೆ ಮಳೆ ಬರೋದ ಲೆಕ್ಕಾಚಾರದ ಮೇಲೆ ಏನಾದೀತು ಪ್ರವಾಹ ಪರಿಸ್ಥಿತಿಗಳು ಎಂಬುದನ್ನು ಊಹಿಸ್ಕೋಬೋದು ಮತ್ತು ಲೆಕ್ಕ ಹಾಕೊಂಡ್ಬಿಡ್ಬೋದು. ಬಿಕಾಸ್ ವಿ ಎಕ್ಸಾಕ್ಟ್ಲಿ ನೌ ನೋ ಟೆಕ್ನಾಲಜಿನಲ್ಲಿ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಪ್ರದೇಶದಲ್ಲಿ ಇಂತಿಂಥ ಜಾಗದಲ್ಲಿ ಹೀಗೆ ಮಳೆ ಬಂದರೆ ಇಷ್ಟು ಈಲ್ಡ್ ಇದೆ, ಅಷ್ಟು ನೀರು ಒಳಕ್ಕೆ ನುಗ್ಗತ್ತೀಗ ಅನ್ನೋ ಒಂದು ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ ಆಫ್ ದ ರೈನ್ ಎಗೈನ್ ಅದು ಇದೆ. ಆದರೆ ಗುಡ್ಡ ಕುಸಿತಕ್ಕೆ ಸ್ಪಷ್ಟವಾಗಿ ಹೀಗೆ ಕುಸಿಯತ್ತೆ ಅಂತ ಹೇಳುವಂತಹ ನಿರ್ದಿಷ್ಟವಾದ ತಂತ್ರಜ್ಞಾನ ಇದ್ದಂಗಿಲ್ಲ ಎಲ್ಲುವೆ. ಓಕೆ, ಬಟ್ ಪಾಸಿಬಲಿ ಪ್ರೀ ಹಿಸ್ಟ್ರಿ ಅಂದರೆ ಪೂರ್ವ ಚರಿತ್ರೆ ಮತ್ತು ಆ ಭಾಗದ ಮಣ್ಣಿನ ಗುಣಲಕ್ಷಣಗಳು ಮತ್ತು ಅಂತಹ ಪ್ರದೇಶಗಳಲ್ಲಿ ಜನವಸತಿಯನ್ನು ನಿರ್ಮಿಸಿರುವ ಜಾಗಗಳನ್ನು ಗುರುತಿಸಿಕೊಳ್ಳುವ ಮೂಲಕ ಮುನ್ನೆಚ್ಚರಿಕೆಗಳನ್ನು ಬೇಕಾದ್ರೆ ಕೆಲವು ಕಡೆ ತಗೊಳಕೋಬಹುದು ಸ್ಥಳೀಯ ಆಡಳಿತ ಅಥವಾ ಯಾರೇ ಇರಬಹುದು. ಪೂರ್ವ ಚರಿತ್ರೆ ಎಂದರೆ ಪದೇ ಪದೇ ಕುಸಿಯುತ್ತಿರುವ ಜಾಗದಲ್ಲಿ ಪದೇ ಪದೇ ಜನವಸತಿಗಳು ಇದ್ದರೆ ಇಟ್ಸ್ ನಾಟ್ ಕರೆಕ್ಟ್ ಅನ್ನೋದು, ಅಥವಾ ಜನರೇ ಇಲ್ಲದಿದ್ದರೂ ಅಕ್ಕಪಕ್ಕ ಪ್ರದೇಶದಲ್ಲಿ ಭೂಮಿ ಕುಸಿತ ಬರ್ತಿರೋದು. ಫಾರ್ ಎಕ್ಸಾಂಪಲ್, ಉತ್ತರಾಖಂಡದ ಕೆಲವು ಭಾಗಗಳಲ್ಲಿ ಇದಾಗ್ತಾ ಇದೆ. ಸಡನ್ಲಿ ಭೂಮಿಗಳು ಕುಸ್ಕೊಂಡ್ಬಿಡ್ತಾ ಇದೆ, ಸಾಲಿಡ್ ಡಿಪ್ರೆಷನ್ಗೆ ಹೊರಟೋಗುತ್ತೆ, ಬಿರುಕು ಬಿಟ್ಕೊಂಡ್ಬಿಡುತ್ತೆ, ಕುಸ್ಕೊಂಡ್ಬಿಡುತ್ತೆ ಭೂಮಿ. ಸೊ ಎಕ್ಸಾಕ್ಟ್ಲಿ ಗೊತ್ತು ಈ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಒಂದಿಷ್ಟು ಎಚ್ಚರಿಕೆಗಳು ತಗೋತಿದ್ದಾರೆ ಅವರುಗಳು. ಇದು ಒಂದು ಕಡೆ. ಹಾಗಾಗೇನೆ ಅರ್ಥಕ್ವೆಕ್ಕು ಮತ್ತು ಜನರಲಿ ಅರ್ಥಕ್ವೆಕ್, ಫಾರ್ ಎಕ್ಸಾಂಪಲ್ ವಾಲ್ಕೆನೋ ಇನ್ ಅನದರ್ ಡಿಸಾಸ್ಟರ್ ಆಗಬಹುದು. ವಾಲ್ಕೆನೋಗಳು ಊರುಗಳನ್ನೇ ಸುಟ್ಟು ಭಸ್ಮ ಮಾಡಿ ತನ್ನ ಇದರಿಂದ ಲಾವಾರಸ ಇದರಿಂದ ಭಸ್ಮ ಮಾಡಿರುವ ಕಥೆಗಳು ಮತ್ತು ಘಟನೆಗಳು ನಮ್ಮ ಮುಂದೆ ಇವೆ. ಆದರೆ ಈಗ ವಾಲ್ಕೆನೋಗಳು ಜ್ವಾಲಾಮುಖಿ ಪರ್ವತಗಳು ಇಷ್ಟು ದಿನದಲ್ಲಿ ಹೀಗೆ ಸ್ಫೋಟಿಸಬಹುದು ಅಂತಿಮವಾಗಿ ಅನ್ನುವ ಲೆಕ್ಕಾಚಾರಕ್ಕೂ ಬಂದ್ಬಿಟ್ಟಿದ್ದಾರೆ ವಿಜ್ಞಾನಿಗಳು. ಅಂದರೆ ಈಗ ಸ್ಟಾರ್ಟ್ ಆಗ್ತಾ ಇದೆ, ಈಗ ಸ್ಟೀಮಲ್ಲಿದೆ, ಸ್ಮೋಕಿಂಗ್ ಆಗ್ತಾ ಇದೆ, ಇದು ಇಷ್ಟು ಎತ್ತರಕ್ಕೆ ಹೋಗ್ತಿದೆ. ಓಕೆ, ದರ್ ಇಸ್ ಎ ಪಾಸಿಬಲ್ ಎರಪ್ಷನ್ ಇದೆ ಇದರೊಳಕ್ಕೆ ಒಂದು ಅನ್ನೋದು ಲೆವೆಲ್ಗೂ ಬಂದಿದ್ದಾರೆ. ಬಟ್ ನಾಟ್ ಇನ್ ಟರ್ಮ್ಸ್ ಆಫ್ ಅರ್ಥಕ್ವೆಕ್ಸ್ ಆ್ಯಂಡ್ ಈ ಥರದ ವಿಚಾರಗಳಲ್ಲಿ. ಸ್ಟಿಲ್ ಒಂದಿಷ್ಟು ಎಚ್ಚರಿಕೆಗಳನ್ನು ಅನುಭವದ ಪಾಠ ಮತ್ತು ಆಗುತ್ತಿರುವ ಘಟನಾವಳಿಗಳಿಂದ ತಗೋಬೋದು. ಅದನ್ನೇ IMD ಮತ್ತು ಇನ್ನಿತರ ಸಂಸ್ಥೆಗಳು ಕೇರಳಕ್ಕೆ ಕೊಟ್ಟಿವೆ ಎನ್ನುವ ಈಗ ವಾದ. ಅಫ್ಕೋರ್ಸ್ ಅದು ರಾಜಕಾರಣ ಆಗಿದೆ. ಎಸ್, ಕೂಲಿ ಮಾಡಿ ಬದುಕು ಕಟ್ಟಿಕೊಳ್ಳಲು ಕರ್ನಾಟಕದಿಂದ ಕೇರಳಕ್ಕೆ ಹೋಗಿದ್ದವರ ಬದುಕು ದುರಂತದಲ್ಲಿ ಅಂತ್ಯ ಕಾಣ್ತಾ ಇದೆ. ವಯನಾಡು ದುರಂತದಲ್ಲಿ ಈವರೆಗೂ 9 ಕನ್ನಡಿಗರು ಬಲಿಯಾಗಿದ್ದಾರೆ. ಚಾಮರಾಜನಗರದ 4, ಟಿ ನರಸೀಪುರದ 3, KR-ಪೇಟೆಯ 2 ಮೃತರಾಗಿದ್ದಾರೆ. ಮೃತರ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಜ್ಯದ 10 ಮಂದಿ ಕಣ್ಮರೆಯಾಗಿದ್ದು ಅವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಚಾಮರಾಜನಗರದ ಇರಸವಾಡಿಯ ರತ್ನಮ್ಮ ರಾಜೇಂದ್ರ ದಂಪತಿ ಕೂಲಿ ನಾಲಿ ಮಾಡಿ 6 ತಿಂಗಳ ಹಿಂದಷ್ಟೇ ಚುರಮಲದಲ್ಲಿ ಮನೆ ಕಟ್ಟಿಕೊಂಡಿದ್ರು. ಈಗ ಅವರು ತಮ್ಮ ಕನಸಿನ ಮನೆಯಲ್ಲೇ ಸಮಾಧಿಯಾಗಿದ್ದಾರೆ. KR-ಪೇಟೆ ತಾಲೂಕಿನ ಕತ್ತರಘಟ್ಟ ಮೂಲದ ಒಂದೇ ಕುಟುಂಬದ 5 ಮೊಂಡಕ್ಕಾಯಿ ಭೂಕುಸಿತದಲ್ಲಿ ನಾಪತ್ತೆಯಾಗಿದ್ರು. ಈ ಪೈಕಿ 3 ಬದುಕುಳಿದಿದ್ದಾರೆ. ಅಜ್ಜಿ ಲೀಲಾವತಿ ಮತ್ತು ಮೊಮ್ಮಗ ನಿಹಾಲ್ ಮೃತಪಟ್ಟಿದ್ದಾರೆ. ಬದುಕುಳಿದ ಅನಿಲ್, ದೇವರಾಜು ಮತ್ತು ಝಾನ್ಸಿ ತೀವ್ರವಾಗಿ ಗಾಯಗೊಂಡಿದ್ದಾರೆ, ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇದೀಗ ಕತ್ತರಘಟ್ಟದ ನಿವಾಸದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಟಿ ನರಸೀಪುರದ ಸಾವಿತ್ರಿ ಅವರ ಮಗ ಶ್ರೀ
ಕುಟ್ಟಿ ಮೊಮ್ಮಗ ಅಚ್ಚು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಚುರಲ್ಮಲದಲ್ಲಿ ವಾಸವಾಗಿದ್ದಂತಹ ಕರ್ನಾಟಕ ಮೂಲದ ರವಿ ಕುಟುಂಬದ 11 ಮಂದಿ ನಾಪತ್ತೆಯಾಗಿದ್ದಾರೆ. ಶವಗಳನ್ನು ಹುಡುಕಲು ಸಾಧ್ಯವಾಗದೆ ರವಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮೃತ ಕನ್ನಡಿಗರ ಕುಟುಂಬಗಳಿಗೆ ಸಿಎಂ ತಲಾ 5 ಲಕ್ಷ ಪರಿಹಾರವನ್ನು ಪ್ರಕಟ ಮಾಡಿದ್ದಾರೆ. ಈ ನಡುವೆ ಸಿಎಂ ಸೂಚನೆ ಮೇರೆಗೆ ಸಚಿವ ಸಂತೋಷ್ ಲಾಡ್ ಅವರು ಪ್ರವಾಹ ಪೀಡಿತ ಪ್ರದೇಶಕ್ಕೆ ವಯನಾಡಿಗೆ ಹೋಗಿದ್ದಾರೆ. ಸರ್ ನಾವು ಮೊನ್ನೆ ತಾನೇ ಹೋಗಿದ್ ಬಂದ್ವು ಸರ್. ನಾವು ಬರೋ ರಾತ್ರಿನೇ ಹಂಗಾಗಿರೋದು ಸರ್. ಇನ್ನು ಏನು ಗೊತ್ತಿಲ್ಲ ಸರ್. ಯಾರು ಈ ಕಡೆ ಬಂದಿಲ್ಲ ಅಂತಾರೆ. ಒಂದು 4-5 ಮೂಲೆಯಲ್ಲಿ ಒಂದಿಷ್ಟು ಜನ ಕುಣಿಸಿದಾರಂತೆ ಸರ್. ಅಂದ್ರೂ ಆ ಕಡೆ ಎಲ್ಲೂ ಇಲ್ಲ ಅಂತವ್ರೆ. ಆಮೇಲೆ ಬಾಡಿಗಳೆಲ್ಲ ಆಸ್ಪತ್ರೆಯಲ್ಲಿ ತಗೊಂಬಂದಾರೆ. ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರೋರ್ನೆಲ್ಲ ಕರ್ಕೊಂಬಂದಾರೆ. ಅಲ್ಲೆಲ್ಲ ಹೋಗಿ ನೆನ್ನೆ ನೋಡಿದ್ರಂತೆ ಸರ್. ಎಲ್ಲೂ ಕಾಣ್ತಿಲ್ವಂತ. ಅಂದರೆ ಇನ್ನೂ ಅವ್ರ ಅಡ್ರೆಸ್ಸೇ ಇಲ್ಲ. ಗಂಡ ಇಡ್ತೀರಿ ಇಬ್ಬರದು. ತಾತಜ್ಜಿ ಅಲ್ಲೇ ಇದ್ರು ಸರ್. ಮದುವೆ ಆಗಿ 3 ವರ್ಷ ಆಗಿತ್ತು. ಈಗ ನನ್ನ ತಮ್ಮ ಅದು ಯುರೋಪ್ಗೆ ಹೋಗಿ 2 ವರ್ಷ ಆಗಿತ್ತು. ಯುರೋಪಿಂದ ಬಂದ ಸರ್. ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಕಳ್ಸಿದ್ವಿ. ವಿಧಿ ನಮ್ಗೆ ಈ ತರ ಕೊಟ್ಬಿಡ್ತು ಸರ್. ನನ್ನ ತಮ್ಮನ ಮಗು, ನಮ್ಮ ಅಮ್ಮನ ನಾನು ನೋಡ್ಬೇಕು. ಹೆಂಗಾರ ಇಲ್ಲಿಗೆ ಕಳ್ಸಿ ಸರ್. ನಮ್ಮ ಕುಟುಂಬದವರೇನೆ ಒಂದು 12 ಜನ ಹೋಗಿರ್ಬೋದು. ಏನು ಮಾಡ ಹುಡ್ಕಕ್ಕಂತೂ ಆಗೋದಿಲ್ಲ, ನೀರಲ್ಲಿ ಇಳಿಯೋಕ್ಕೂ ಆಗೋದಿಲ್ಲ. ಅವ್ರನ್ನ ಹುಡ್ಕ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗಿ ಹುಡ್ಕಬೇಕು. ಅವರು ಇಲ್ಲೂ ಯಾವುದೋ ಒಂದು ಮಗ ಬೇಲಿಲಿ ಸಿಕ್ಕಾಕೊಂಡಿತ್ತು, ಅದು ತೆಗೆದು. ಸುಮಾರು 254 ಜನ ಇಲ್ಲಿವರೆಗೆ ಜೀವನ ಕಳ್ಕೊಂಡಿದ್ದಾರೆ. 3 ಜನ ನಮ್ಮ ಕನ್ನಡಿಗರೇ. ಇನ್ನು 9 ಜನ ಮಿಸ್ಸಿಂಗ್ ಇದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವರದಿ. ಟೂರಿಸ್ಟ್ ಆಗಿ ಇಲ್ಲಿ ಬಂದಿರತಕ್ಕಂಥವ್ರು, ಬೆಂಗಳೂರಿಂದ ಬಂದಿರತಕ್ಕಂಥ ಮಾಹಿತಿ ಇದೆ. ಬಟ್ ಈಸ್ ಫ್ರಮ್ ಒರಿಸ್ಸಾ ಅಂತ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಕೇಳಿರ್ತಕ್ಕಂಥ ಕನ್ನಡಿಗರು ಆ ಥರ ಯಾರಿಲ್ಲ ಸದ್ಯಕ್ಕೆ, ಸೋಫಾರ್ ಇಲ್ಲ. ಬಾಡಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಕೆಲವು ಬಾಡಿಗಳು ಸಿಗ್ಲಿಕ್ಕಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಗೈನ್. ಮತ್ತೆ ಈ ಮಳೆ ನಿಂತ ನಂತರ ಒಂದು ಚೂರು ವಾತಾವರಣ ತಿಳಿಯಾದರೆ ಆಗ ಒಂದು ಲೆಕ್ಕಾಚಾರ ಸಿಕ್ಕತ್ತೆ ವಿಜ್ಞಾನಿಗಳಿಗೆ ಮತ್ತು ಅಲ್ಲಿರಬಹುದಾದ ಪರಿಣಿತರುಗಳಿಗೆ ಎಲ್ಲರಿಗೂ. ಯಾವ ಪ್ರಮಾಣದಲ್ಲಿ ಈ ನೀರು ಹೈಟಲ್ಲಿ ಹರಿದಿದೆ ಮತ್ತು ಕೆಸರು ಮಿಶ್ರಿತ ಮಣ್ಣಿನ ಪ್ರಮಾಣ ಏನಿತ್ತು ಅನ್ನೋದು. ಅಂದರೆ ಸುಮ್ಮನೆ ಪೇಂಟ್ ಹೊಡೆದಂಗೆ ಪಾಸ್ ಆಗಿದ್ರೆ ಸಿಕ್ಬಿಡ್ಬೋದು. ಒಂದ್ ಲೇಯರ್ ಎಷ್ಟು ಎತ್ತರ ಹೋಗಿದೆಯೋ ಮಣ್ಣು ಪಾಸ್ ಆಗ್ಬಿಟ್ಟಿದೆಯೋ. ಸೊ ಹಾಗಾಗಿ ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೋ ಗೊತ್ತಾಗ್ಲಿಕ್ಕಿಲ್ಲ. ಮೋಸ್ಟ್ಲಿ ಕಷ್ಟ ಇದೆ. ಈ ಎಲ್ಲದರ ಮಧ್ಯೆ ರಕ್ಷಣಾ ಕಾರ್ಯ ನಡೀತಾ ಇರೋ ಚುರಲ್ಮಾಲ, ಮೆಪ್ಪಾಡಿ, ಮುಂಡಕ್ಕೈ ಮತ್ತು ಅಟ್ಟಮಾಲ ಈ ಭಾಗಗಳಲ್ಲಿ ಪರಿಸ್ಥಿತಿ ಹೀಗಿದೆ. ಸೇನೆಯಿಂದ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿರುವಂತಹ ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಾವು ಆಗಲೇ ಹೇಳಿದ್ವಿ, ಆ ಸೇನೆ ಬಳಸ್ಕೋತು ಇದನ್ನು. ತುಂಬ ತನ್ನ ಸಾಮಾನುಗಳನ್ನೆಲ್ಲ, ಸರಂಜಾಮುಗಳನ್ನೆಲ್ಲ, ಉಪಕರಣಗಳನ್ನೆಲ್ಲ ಸಾಗಿಸ್ಕೋತು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎಲ್ಲ ಮಾಡ್ಕೋತು. ಬಟ್ ಅದಾದಮೇಲೆ ಈಗ ಅದು ಮುಳುಗಿದೆ ಅಂತ ನಾವು ಹೇಳಿದ್ವಿ. ಬಟ್ ಇದು ನಿರ್ಮಿಸಿದಂತಹ ದೃಶ್ಯ. ಅದರ ಮೇಲೆ ಅಗ್ನಿಶಾಮಕ ವಾಹನವನ್ನು ಕಳಿಸಿಕೊಡಬಹುದಾದ ಶಕ್ತಿ ಅವ್ರಿಗಿತ್ತು. ಹಾಗಾಗಿ ದೇ ವರ್ ಏಬಲ್ ಟು ಪುಷ್ ಥ್ರೂ. ಆರ್ಮಿನವರು ಒಂದು ಅಗ್ನಿಶಾಮಕ ವಾಹನವನ್ನೇ ಕಳಿಸಿದ್ದಾರೆ. ಅವ್ರು ನಿರ್ಮಿಸಿಕೊಂಡಿದ್ದಂತಹ ತಾತ್ಕಾಲಿಕ ಸೇತುವೆ. ಈಗ ನಾವು ನಮ್ಮ ವರದಿಗಾರರು ಹೇಳ್ತಾ ಇರೋದು ಇಲ್ಲ, ಅದು ಸಿಗ್ತಾ ಇಲ್ಲ, ಈಗ ವಾಪಸ್ ಅದುವೇ ಮುಳುಗಡೆ ಆಗೋಗಿದೆ ಈಗ ಅಂತ ಹೇಳ್ತಿದ್ದಾರೆ. ಕಾಡಿನಲ್ಲಿ ಪತ್ತೆಯಾಗಿದೆ ಎಲ್ಲೋ ಒಂದು ಕಡೆ ಹೆಣ. ಅದನ್ನು ಸುಮಾರು 25 ಕಿಲೋಮೀಟರ್ ದೂರದ ನಿಲಂಬೂರು ಸಮೀಪದ ಕಾಡಿನಲ್ಲಿ, ಮೈ ಗುಡ್ನೆಸ್, ಅಷ್ಟು ದೂರ ಅಲ್ಲಿ ಪತ್ತೆಯಾಗಿದೆ. 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅದನ್ನು ತೆಗೆದುಕೊಂಡು ವಾಪಸ್ ಬಂದಿದ್ದಾರೆ ಎತ್ಕೊಂಡು ಎಲ್ಲರೂ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ಪ್ರಮಾಣಕ್ಕೆ ಆ ರಭಸದಲ್ಲಿ ಎಲ್ಲ ಆಗಿದೆ ಅಂತ. ಶ್ವಾನದಳದ ಅವುಗಳು ಪ್ರಯತ್ನ ಮಾಡ್ತಾ ಇವೆ ಮನುಷ್ಯರನ್ನೇನಾದರೂ ಕಂಡು ಹಿಡಿಯಬಹುದಾ ಅನ್ನೋದು. ಅವಕಾಶಕ್ತಿ ಇದೆ, ಕಂಡು ಹಿಡಿಯಬಹುದು ಕೆಲವು ಕೇಸ್ಗಳಲ್ಲಿ. ಸೈನಿಕರಿಂದ ಮೃತದೇಹಗಳನ್ನು ಪತ್ತೆ ಮಾಡುವಂತಹ ಕಾರ್ಯ ಅಥವಾ ಎಲ್ಲೆಲ್ಲಿ ಇರಬಹುದು ಅನ್ನೋದನ್ನು ಹೊರತೆಗೆಯುವಂಥ ಕಾರ್ಯ ಮುಂದುವರಿತಾನೇ ಇದೆ. ರಭಸದಿಂದ ಹರಿಯುವ ನದಿಗಳಲ್ಲಿ ಇನ್ನೂ ನೀರು ಪ್ರಮಾಣ ಕಡಿಮೆನೂ ಆಗಿಲ್ಲ, ಎಂಥದ್ದೂ ಇಲ್ಲ. ಆದರೆ ಆ ನದಿಯಲ್ಲೇ ಶವಗಳಿಗೆ ಸಾಧ್ಯವಾದಷ್ಟು ಅವರು ಶೋಧವನ್ನು ಮಾಡ್ತಾ ಇದ್ದಾರೆ, ಏನಾದ್ರು ಸಿಕ್ಕಿದ್ರೆ ಅಂತ. ಗೊರು ದುರಂತ ಹೇಗಿತ್ತು ಅನ್ನೋಕ್ಕೆ ಈ ಒಂದು ಮನೆ ಬಹು ಸಾಕ್ಷಿಯಾಗಿದೆ. ಕೆಸರಿನಿಂದ ಮುಳುಗಿರುವ ಮನೆ ತುಂಬೆಲ್ಲ ಕೆಸರು ಸೇರ್ಕೊಂಡ್ಬಿಟ್ಟಿದೆ. ಮನೆ ಮುಂದೆ ಇರುವ ಕುಟುಂಬದ ಫೋಟೋನೂ ಏನು ಹೊರತಾಗಿಲ್ಲ ಅದರಿಂದ. ಅಂದರೆ ನಿಮ್ಗೆ ಗೊತ್ತಾಗತ್ತೆ ಈಗೇನು ಆ ಮನೆಯಲ್ಲಿ ಕೆಸರಿನ ಮಟ್ಟ ಗೋಡೆಗಳಲ್ಲಿ ಎಲ್ಲಿಗೆ ಬಂದಿದೆ ಅಂತಂದಾಗ ಗೊತ್ತಾಗತ್ತೆ ಯಾವ ಲೆವೆಲಿಗೆ ಬಂದಿದೆ. ಫಾರ್ ಎಕ್ಸಾಂಪಲ್, ನದಿ ತೀರಗಳಿಗೆ ಹೋದಾಗ, ಪ್ರವಾಹ ಬಂದಾಗ ನದಿ ಯಾವ ಪರಿಪ್ರಮಾಣದಲ್ಲಿ ಇಲ್ಲಿ ಹರಿತಾ ಇರಬಹುದು ಎಂಬುದಕ್ಕೆ ಕೆಲವು ಸಂಕೇತಗಳಿರುತ್ತವೆ. ಮರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕೆಲವು ಪದಾರ್ಥಗಳು ಯಾವ ಹೈಟ್ವರೆಗೂ ಮರಗಳಲ್ಲಿ ಸಿಕ್ಕಾಕೊಂಡಿದೆ. ಓಕೆ, ವಾಟರ್ ಹಂಗಾರೆ ಅಲ್ಲಿವರೆಗೂ ತಂದಿದೆ ನೀರನ್ನು.
ಅಥವಾ ಕೆಲವು ಕಡೆ ಸೆಡಿಮೆಂಟ್ಸ್ ಮಣ್ಣಲ್ಲೂ ಗೊತ್ತಾಗತ್ತೆ ಈ ಭಾಗದಿಂದ ಇಲ್ಲಿವರೆಗೂ ನೀರು ನುಗ್ಗುತ್ತಾ ಇದೆ ಈ ಭಾಗದಲ್ಲೆಲ್ಲ ಅಂತ. ಹಾಗಾಗಿ ಇಲ್ಲೂ ಈ ಗೋಡೆ ಇದರಲ್ಲಿ ಕೆಸರು ಎಷ್ಟು ತುಂಬಿರ್ಬೋದು ಅನ್ನೋ ಲೆಕ್ಕಾಚಾರ ಸಿಗುತ್ತೆ. ಈಗ ಇಳಿದಿರ್ಬೋದು, ಬೇರೆ ವಿಚಾರ. ಎಲ್ಲಿ ನೋಡಿದರೂ 20 ಅಡಿ ಹರಿದಿದೆ ಕೆಸರು ಹೈಟಲ್ಲಿ ಅಂತ ಹೇಳ್ತಿದ್ದಾರೆ. ನೋ ಐಡಿಯಾ, ಇಟ್ ಕುಡ್ ಬಿ ಯಾವುದೋ ಒಂದು ಸ್ಪಾಟಲ್ಲಿ ಇರ್ಬೋದು, ಎಲ್ಲ ಸ್ಪಾಟಲ್ಲೂ ಇಲ್ಲದೇನೂ ಇರ್ಬೋದು. ಮುಂದಕ್ಕೆ ಹೋಗ್ತಾ ಕಮ್ಮಿ. ಎಲ್ಲಿ ನೋಡಿದರೂ ಕಲ್ಲುಗಳ ರಾಶಿ. ನಾನು ನೆನ್ನೆನೇ ಹೇಳಿದೆ, ಯಾರೋ ತಗೊಂಬಂದು ಅಲಂಕಾರಿಕವಾಗಿ ಜೋಡಿಸಿಟ್ಟು ಹೋದಂಗಿದೆ ಈ ಕಲ್ಲುಗಳನ್ನು ಅನ್ನೋ ಥರ ಹಂಗೆ ಬಂದಿದೆ ಅಂತ. ಪಾಯಿಂಟ್ ಈಸ್, ಇಮ್ಯಾಜಿನ್, ನೀವು ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಯಾವ ಗಾತ್ರದ ಬಂಡೆಗಳು ಬಂದಿವೆ ಅಂತ ನೋಡಿ. ಅಂದರೆ ಆ ಗಾತ್ರದ ಬಂಡೆಗಳು ಹೆಂಗೆ ಬಂದಿರಬೇಕು. ಅಫ್ಕೋರ್ಸ್ ವಾಟರ್ ಆ್ಯಕ್ಟ್ಸ್ ಲೈಕ್ ಎ ಲೂಬ್ರಿಕೆಂಟ್, ಒಂದು ರೀತಿ ಆಯಿಲ್ ಥರ ವರ್ಕ್ ಮಾಡುತ್ತೆ. ನೀರಲ್ಲಿ ಎಲ್ಲವೂ ಹಗುರವಾಗ್ತಾ ಹೋಗುತ್ತೆ. ಹಾಗಾಗಿ ಎತ್ಕೊಂಬರೋ ಶಕ್ತಿ ನೀರಿಗಿದೆ. ಬಟ್ ಊಹೆಗೆ ಜನಕ್ಕೆ ಯಾವ ಪರಿಪ್ರಮಾಣದಲ್ಲಿ ಅದು ಬಂದಿರಬೇಕು ಅನ್ನೋದು ಸಿಕ್ಕತ್ತೆ. ರಸ್ತೆ ದಾಟುವಾಗ ಒಂದು ಜೀಪ್ ಮಗಚ್ಕೊಂಡ್ಬಿಟ್ಟಿರೋ ಘಟನೆ ಪಾಲಕ್ಕಾಡಲಾಗಿದೆ. ಅಲ್ಲಿ ಯಾರಿಗೂ ಏನೂ ಆದಂಗಿಲ್ಲ. ಎಸ್, ಪ್ರಕೃತಿ ವಿಕೋಪ ಪೀಡಿತ ವಯನಾಡಿನಿಂದ ನಿಮ್ಮ ಪಬ್ಲಿಕ್ ಟಿವಿ ಕ್ಷಣದ ಸುದ್ದಿಗಳನ್ನು ನೇರವಾಗಿ ಬಿತ್ತರಿಸ್ತಾ ಇದೆ. ಘನಘೋರ ದುರಂತಕ್ಕೆ ಸಾಕ್ಷಿಯಾದಂತಹ ಚುರಲ್ಮಾಲಾಗೆ ತೆರಳೋದಕ್ಕೆ ನಮ್ಮ ತಂಡ ಸಾಕಷ್ಟು ಕಷ್ಟವನ್ನೇ ಪಡ್ತು. ಸೇನೆ ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಮೂಲಕ ನಮ್ಮ ಟೀಮ್ ಪ್ರಳಯ ಸ್ಥಳಕ್ಕೆ ಹೋಯಿತು. ಅಲ್ಲಿಂದ ಹಲವು ಸಾಕ್ಷಾತ್ ವರದಿಗಳನ್ನು ಕಲೆ ಹಾಕಿದೆ. ಆ ವರದಿಯನ್ನು ಒಂದೊಂದಾಗಿ ನೋಡೋಣ. ಈ ಮೊದಲನೆಯದರಲ್ಲಿ ನಮ್ಮವರು ಅಲ್ಲಿಗೆ ಹೋಗಿರೋದು ಜಾಗಕ್ಕೆ ಕಷ್ಟಪಟ್ಕೊಂಡು ಹೋಗಿದ್ದಾರೆ ನನ್ನ ಸಹೋದ್ಯೋಗಿಗಳು. ಈ ಸೇನೆ ನಿರ್ಮಿಸಿರುವ ತಾತ್ಕಾಲಿಕ ಸೇತುವೆ ಏನಿದೆ ಅದರ ಮೂಲಕನೇ ಪಾಸಾಗಿದ್ದಾರೆ. ಹಾಗಾಗಿ ಅವರ ಪಾಸಾಗುವಾಗಲೇ ಆ ವರದಿಯನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ, ಕಳಿಸಿದ್ದಾರೆ. ಹೀಗೆ ಚೂರಲ್ಮಲೈನ ನದಿಯ ರಭಸವೂ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ NDRF ತಂಡದವರು ತಾತ್ಕಾಲಿಕವಾದಂಥ ಒಂದು ಸೇತುವೆಯನ್ನು ಕಟ್ಟಿರುವಂಥದ್ದು. ಅದು ಬಿದಿರಿನ ಸೇತುವೆ ಆಗಿದೆ. ಯಾಕಂದರೆ ನದಿಯನ್ನು ದಾಟಿ ಆ ಕಡೆ ಕಾರ್ಯಾಚರಣೆಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲ್ಲ ಕಳೆದ 2 ದಿನಗಳಿಂದ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಬಿದಿರಿನಿಂದ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಮರದಲ್ಲಿ ಆ ಒಂದು ತಾತ್ಕಾಲಿಕವಾದಂಥ ಸೇತುವೆಯನ್ನು ನಿರ್ಮಿಸಿ NDRF ತಂಡದವರೇ ಸ್ವತಃ ಅವರೇ ಮುಂದೆ ನಿಂತ್ಕೊಂಡು ಜನರನ್ನು ನದಿಯನ್ನು ದಾಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸೇತುವೆಗಳು ಮುಳುಗಡೆ ಆಗಿದೆ. ಹೀಗಾಗಿ ನದಿಯನ್ನು ದಾಟೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಾಚರಣೆಗೆ ಬಹಳ ದೊಡ್ಡ ಮಟ್ಟದ ಅಡ್ಡಿ ಆಗ್ತಾ ಇತ್ತು. ಹೀಗಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಮಗದೊಂದು ಕಡೆ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆಗೆ ತೆರಳಿದಂತಹ ಜನರಿಗೆ ಮಳೆಯೂ ಕೂಡ ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಬಹುತೇಕರು ಈಗ ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿ ಅದೇ ಸೇತುವೆ ಮೂಲಕವಾಗಿ ನದಿಯನ್ನು ದಾಟಿ ವಾಪಸ್ ಬರ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಸೇತುವೆ ಕೂಡ ಮುಳುಗಡೆ ಆಗ್ತಾ ಇದೆ. ಬೆಳಿಗ್ಗೆ ಅದು ಮುಳುಗಡೆ ಆಗಿರಲಿಲ್ಲ. ಈಗ ನೀರಿನ ರಭಸವೂ ಕೂಡ ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಆ ಸೇತುವೆಯು ಕೂಡ ಮುಳುಗಡೆ ಆಗ್ತಾ ಇದೆ. ಅಲ್ಲಿಗೆ ಕಬ್ಬಿಣದ ಸೇತುವೆ ಮಾಡದ ಹೊರತು ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ನದಿಯ ಆರ್ಭಟ, ಕಬ್ಬಿಣದ ಸೇತುವೆ ಮಾಡಲಿಕ್ಕೂ ಅವಕಾಶ ಸಿಕ್ಕಬೇಕು. ಆ್ಯಂಡ್ ಆರ್ಮಿ ಇಂಜಿನಿಯರಿಂಗಲ್ಲಿ ಕಬ್ಬಿಣದ ಸೇತುವೆನೇ ಮಾಡಬೇಕು ಅಂತಿಲ್ಲ. ಅವ್ರ ಹತ್ರ ಬೇರೆ ಆಲ್ಟರ್ನೇಟ್ಸು ಇದೆ. ಬಟ್ ಅದನ್ನೆಲ್ಲ ತರಕ್ಕಾಗತ್ತೆ ಅವ್ರಿಗೆ. ಪಾಂಟೂನ್ಸಲ್ಲಿ ತರಾವರಿ ಮೆಥಡಾಲಜಿ ಇದೆ ಅವ್ರ ಹತ್ರ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಅದೆಲ್ಲ ತರಕ್ಕಾಗಬೇಕು, ಎಕ್ಸಿಕ್ಯೂಟ್ ಮಾಡೋಕ್ಕಾಗಬೇಕು. ಸ್ವಲ್ಪನಾದರೂ ರಿಲೀಫ್ ಸಿಕ್ಕಿದ್ರೆ ಆಗಬಹುದೇನೋ. ಬಟ್ ನೋಡೋಣ ಮುಂದೇನಾಗುತ್ತೆ. ಆರ್ಭಟ ಹೆಚ್ಚಾದ ಕಾರಣ ಸೇನೆ ತಾತ್ಕಾಲಿಕವಾಗಿ ನಿರ್ಮಿಸಿದ ಸೇತುವೆ ಮುಳುಗಡೆ ಆಗಿರೋದನ್ನು ನೀವು ನೋಡಿದ್ರಿ. ಅದನ್ನು ಅವರು ಕೊಟ್ಟ ವರದಿಯನ್ನು ಕೂಡ ಗಮನಿಸಿದ್ರಿ. ಭೂಕುಸಿತದ ಬಳಿಕ ಚೆಲಿಯಾರ್ ನದಿಯಲ್ಲಿ 10 ಹೆಣಗಳು ಸಿಕ್ಕಿವೆ. ಪೋತುಕಲ್ ಬಳಿಯ ನದಿ ತೀರದಲ್ಲಿ ಶವಗಳು ಪತ್ತೆ ಆಗ್ತಾ ಇದ್ದಂಗೆ ಆ ಶವಗಳನ್ನೆಲ್ಲ ರೋಪ್ವೇ ಮೂಲಕ ಸೇನೆ ಈ ಕಡೆಯಿಂದ ಆ ಕಡೆಗೆ ಸಾಗಿಸಿ ತಗೊಂಡ್ಬರ್ತಾ ಇದೆ. ಬದುಕುಳಿದವ್ರನ್ನ ಆಂಬ್ಯುಲೆನ್ಸ್ಗಳ ಮೂಲಕ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡ್ಕೋತಿದ್ದಾರೆ. ಈ ಕುರಿತು ಕೂಡ ಪಬ್ಲಿಕ್ ಟಿವಿ ನನ್ನ ಸಹೋದ್ಯೋಗಿಗಳು ಒಂದು ವರದಿಯನ್ನು ಹೀಗೆ ಕಳಿಸ್ತಾರೆ. ಮೆಘಸ್ಫೋಟಕ್ಕೆ ಈ ಚುರಲ್ಮಲ ಹೆಚ್ಚು ಕಡಿಮೆ ಸರ್ವನಾಶವಾಗಿ ಹೋಗಿದೆ. ಆಬ್ವಿಯಸ್ಲಿ ಈ ಊರಲ್ಲಿ ಈಗ ಒಂದು ಮೌನ. ಅದರ ಮಧ್ಯೆ ಜನರನ್ನು ಒಡಗಿಸಿದ ನದಿ ಮಾತ್ರ ಇನ್ನೂ ಅದರ ಆರ್ಭಟ ಇಳಿದಂಗಿಲ್ಲ, ಹೆಚ್ಚಾಗ್ತಾ ಇದೆ ಆರ್ಭಟ ಅಂತ ವರದಿಗಳು ಈ ಸಂಜೆ ಮೇಲೆ ಬರ್ತಾ ಇರೋವಂಥದ್ದು. ಆ ಊರು ಮತ್ತು ಆ ನದಿಯ ಆರ್ಭಟವನ್ನು ಕಂಡಿರುವ ನಮ್ಮ ಪ್ರತಿನಿಧಿ ವಿವರಣೆ ಕೊಡೋದು ಹೀಗೆ. ನಾನೀಗ ನಿಂತಿರುವಂಥದ್ದು ಸೋಮವಾರ ರಾತ್ರಿ ಜಲಪ್ರಳಯವಾಗಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಂತಹ ಚೂರಲ್ಮಲೆ ಗ್ರಾಮದ ಒಂದು ಬಿಲ್ಡಿಂಗ್ನ ಮೇಲೆ ನಿಂತಿದೆ. ಇದು ಊರ ಹೊರಭಾಗದಲ್ಲಿರುವಂತಹ ಮನೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಎಲ್ಲ ಮನೆಗಳಿಗೂ ಕೂಡ ಸಂಪೂರ್ಣವಾಗಿ ಕೆಸರು ನುಗ್ಗಿದೆ. ಬಹುತೇಕರು ಮೃತಪಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿಯಾದಂತಹ ಸ್ಮಶಾನ ಮೌನ ಈ ಒಂದು ಗ್ರಾಮದಲ್ಲಿ ಕಾಣ್ತಾ ಇರುವಂಥದ್ದು. ನೀವೀಗ ಸ್ವಲ್ಪ ದೂರದಲ್ಲೇ ಕಾಣ್ತಾ ಇರುವಂಥದ್ದು ಇದು ಚೂರಲ್
ಮಲೈನ ಗ್ರಾಮದ ಒಳಭಾಗದಲ್ಲಿ ಹರಿತಾ ಇರುವಂತಹ ಒಂದು ನದಿ. ಇದು ಚುರಲ್ಮಲೈ ನದಿ ಅಂತಲೇ ಇದಕ್ಕೆ ಕರೀತಾರೆ. ಇದು ಸಣ್ಣ ಪ್ರಮಾಣದಲ್ಲಿ ಹರಿತಾ ಇದ್ದಂತಹ ನದಿ. ಬೆಟ್ಟದಲ್ಲಿರುವಂತಹ ಬಂಡೆಗಳ ಸಮೇತ ನೀರಿನ ಸಮೇತ ಇಲ್ಲಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಇಡೀ ಊರೇ ನಾಶವಾಗಿದೆ. ಬಹುತೇಕ ಇಡೀ ಮನೆಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಮನೆಗಳ ಜೊತೆಗೆ ಸುಖ ನಿದ್ರೆಯನ್ನು ಮಾಡ್ತಾ ಇದ್ದಂತಹ ಜನರು ಕೂಡ ಈ ಒಂದು ನದಿ ಮುಂಡಕೈ ಬೆಟ್ಟದ ಯಾವ ಸ್ಥಳದಲ್ಲಿ ಈ ಜಲಸ್ಫೋಟ ಪ್ರಾರಂಭವಾಯಿತು, ನೀರಿನ ಹಾದಿನಲ್ಲಿ ಕಲ್ಲುಗಳು ಹೇಗೆ ಬಂದುವು, ಅದು ಹೇಗೆ ನಾಶ ಆಯಿತು, ಆ ಗ್ರಾಮನೇ ಹೇಗೆ ನಾಶ ಆಯಿತು ಅನ್ನೋ ಚಿತ್ರಣವನ್ನು ನಮ್ಮವರು ನಿಮ್ಮ ಮುಂದೆ ಇಡಲು ಮಾಡುತ್ತಿರುವ ಸಾಹಸ ಹೀಗಿದೆ. ಸೋಮವಾರ ರಾತ್ರಿ ಚುರಲ್ಮಲೈ ಸಂಪೂರ್ಣವಾಗಿ ಜಲಸಮಾಧಿ ಆಗೋದಕ್ಕೆ ಯಾವ ಕಡೆಯಿಂದ ನೀರು ಬಂತು, ಯಾವ ಕಡೆಯಿಂದ ಬಂಡೆಗಳು ಇಡೀ ಗ್ರಾಮದ ಮೇಲೆ ಅಪ್ಪಳಿಸೋದು ಅನ್ನುವಂಥದ್ದನ್ನು ನಿಮಗೆ ಭಾಳ ಹತ್ತಿರದಿಂದ ತೋರಿಸುವಂಥ ಕಾರಣಕ್ಕೋಸ್ಕರವಾಗಿ ನಾನು ಚುರಲ್ಮಲೈನ ಒಂದು ಬೆಟ್ಟದಂಥ ಪ್ರದೇಶಕ್ಕೆ ಬಂದು ನಿಂತಿದ್ದೇನೆ. ತಾವೀಗ ಗಮನಿಸ್ತಾ ಇದ್ದೀರಿ, ಎರಡು ಬೆಟ್ಟಗಳ ನಡುವೆ ಒಂದು ಡಿವೈಡ್ ಆಗಿರುವಂಥ ಒಂದು ದೃಶ್ಯ ಗಮನಿಸ್ತಾ ಇದ್ದೀರಿ. ಆ ಭಾಗದಲ್ಲಿ ಮೊದಲಿಗೆ ಜಲಸ್ಫೋಟ ಉಂಟಾಗುತ್ತೆ. ಇದು ಏನಿದೆ, ಇದು ಮುಂಡಕೈ ಬೆಟ್ಟ ಅಂತ. ಈ ಮುಂಡಕೈ ಬೆಟ್ಟದಲ್ಲಿ ಉಂಟಾದಂಥ ಒಂದು ಜಲಸ್ಫೋಟ ಪರಿಣಾಮವಾಗಿ ದೊಡ್ಡ ಬಂಡೆಗಳನ್ನು ಹೊತ್ಕೊಂಡು ಅದು ಈ ಒಂದು ಚುರಲ್ಮಲೈ ಗ್ರಾಮಕ್ಕೆ ನುಗ್ಗುತ್ತೆ. ನೀವೀಗೇನು ಇಲ್ಲಿ ಕಾಣ್ತಾ ಇದ್ದೀರಿ, ದೊಡ್ಡ ಬಂಡೆಗಳು ಮತ್ತು ನೀರು ಇದೆಲ್ಲದನ್ನು ಕಾಣ್ತಾ ಇದ್ದೀರಿ. ಈ ಎಲ್ಲ ಭಾಗದಲ್ಲೂ ಕೂಡ ಮನೆಗಳಿದ್ವು ಮತ್ತು ಒಂದು ಸ್ವಲ್ಪದವರೆಗೂ ಕೂಡ ಕಾಡಿನ ಪ್ರದೇಶಗಳಿತ್ತು. ಆದರೆ ಯಾವಾಗ ದೊಡ್ಡದೊಂದು ಜಲಪ್ರಳಯ ಉಂಟಾಯಿತೋ ಪರಿಣಾಮವಾಗಿ ಇಷ್ಟು ಪ್ರಮಾಣದ ಕಲ್ಲುಗಳು ಆ ಬೆಟ್ಟದಿಂದ ಸಾಗಿ ಇಲ್ಲಿಗೆ ಬರುವಂಥದ್ದು. ಇಡೀ ಗ್ರಾಮ ಸ್ಮಶಾನ ಮೌನ. ನಿಮಗೆ ಅದನ್ನು ತೋರಿಸುವಂಥ ಉದ್ದೇಶದಿಂದ ಮತ್ತು ಯಾವ ಹಾದಿಯಲ್ಲಿ ಈ ಚುರಲ್ಮಲೈ ಇದೆ,